ಸಮಾಜದಲ್ಲಿ ಸೋದರಿ ಸೋದರನಿಗೆ ರಾಖಿಯನ್ನು ಕಟ್ಟಿ ನನ್ನನ್ನು ಕಾಪಾಡು ಅಂತ ಬೇಡಿಕೊಳ್ಳುವಂತಹ ಒಂದು ಹಬ್ಬವೇ ಈ ರಕ್ಷಾಬಂಧನ. ಇದರಲ್ಲಿ ಸೋದರತ್ವ, ಪರಸ್ಪರ ಪ್ರೀತಿ, ವಿಶ್ವಾಸ ಮತ್ತು ಸಾಮಾಜಿಕ ಸಾಮರಸ್ಯಗಳು ಎಲ್ಲವನ್ನೂ ಒಳಗೊಂಡಿರುವಂತಹ ಒಂದು ಆಚಾರ ಇದು ರಕ್ಷಾಬಂಧನ ಅನ್ನುವಂಥದ್ದು. ಮನುಷ್ಯರು ರಕ್ಷಾಬಂಧನವನ್ನು ರಕ್ಷಣೆಗಾಗಿ ಆಚರಿಸಿದ್ರೆ ವ್ಯಕ್ತಿ ತನ್ನ ಆತ್ಮಕ್ಕಾಗಿ ಉಪವಿತ ಅಂದರೆ ಜನಿವಾರ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಧರಿಸ್ತಾನೆ. ಕೇವಲ ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಮಾತ್ರವಲ್ಲ, ಭೂಮಿಗೂ ಕೂಡ ನಾವು ನಮ್ಮನ್ನು ರಕ್ಷಣೆ ಮಾಡು, ನಮಗೆ ಬೆಳೆಯನ್ನು ಕೊಟ್ಟು ನಮ್ಮನ್ನು ರಕ್ಷಿಸು ಅಂತ ನಾವು ಭೂತಾಯಿಗೂ ಕೂಡ ಒಂದು ರಕ್ಷಾಬಂಧನವನ್ನು ಕಟ್ಟುತ್ತೇವೆ. ಇವಾಗ ಈ ಸಿಂಹ ಸಂಕ್ರಮಣ ಅಂತ ಬರುತ್ತೆ, ಇಲ್ಲೆಲ್ಲ ಆಚರಿಸ್ಬೋದು. ಬೆಚ್ಚಿನ ಸಂಕ್ರಾಂತಿ ಅಂತ ಇಲ್ವಾ, ಇಲ್ಲೂ ಆಚರಣೆ ಇದೆ ಅಂತ ನಮ್ಮ ಕಡೆ ಎಲ್ಲ ಆಚರಿಸ್ತೇವೆ. ಬೆಚ್ಚಿನ ಸಂಕ್ರಾಂತಿ ಅಂತ ಬೆಚ್ಚನ್ನಿಟ್ಟು ಭೂತಾಯಿಗೆ ಒಂದು ರಕ್ಷಾಬಂಧನವನ್ನು ಕಟ್ತೇವೆ. ಹೀಗೆ ಸೋದರತ್ವದ ಸಂಕೇತ, ಪ್ರೀತಿ ಮತ್ತು ನಂಬಿಕೆ, ವಿಶ್ವಾಸ, ಅಸ್ಪೃಶ್ಯತಾ ನಿವಾರಣೆ ಇವೆಲ್ಲವುಗಳನ್ನು, ಸಾಮಾಜಿಕ ಸಾಮರಸ್ಯ ಇವೆಲ್ಲವುಗಳನ್ನು ಹೊಂದಿರುವಂಥದ್ದು ಈ ರಕ್ಷಾಬಂಧನ. ಜೊತೆಗೆ ಈ ಸಾಮಾಜಿಕ ಸಾಮರಸ್ಯಕ್ಕೊಂದು ಉದಾಹರಣೆಯಾಗಿ ಇವಾಗ ಅಷ್ಟೇ ಮುದ್ದು ಪುಟಾಣಿ ಹೇಳೋದು, ಅಯೋಧ್ಯೆ, ರಾಮನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಅಂತಹ ಅದ್ಭುತವಾದ ಕಟ್ಟಡವನ್ನು ಕಟ್ಟಿ ಆತನ ಜನ್ಮಭೂಮಿಯಲ್ಲೇ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರತಿದಿನವೂ ಪೂಜೆ ಮಾಡ್ತಾ ಇದ್ದೀವಿ. ಇದೊಂದು ಸಾಮಾಜಿಕ ಸಾಮರಸ್ಯಕ್ಕೆ ಉತ್ತಮವಾದ ಉದಾಹರಣೆ ಅಂತ ಅಂದ್ಕೋತೀವಿ. ಮತ್ತು ಈಗ ಈ ನಾವು ಆಚರಿಸುವಂತಹ ಈ ರಕ್ಷಾಬಂಧನಕ್ಕೆ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಆ ಪೌರಾಣಿಕ ಹಿನ್ನೆಲೆ ಏನು ಅಂತಂದರೆ, ಪೂರ್ವ ದೇವತೆಗಳಿಗೂ ಮತ್ತು ರಾಕ್ಷಸರಿಗೂ ಪುಷ್ಕರ ಕಾಲದಲ್ಲಿ ಯುದ್ಧ ಪ್ರಾರಂಭವಾಯಿತಂತೆ. ಯುದ್ಧದಲ್ಲಿ ದೇವೇಂದ್ರ ಸೋಲನ್ನು ಒಪ್ಪಿ ನಿಸ್ಸಹಾಯಕನಾಗ್ತಾನೆ. ಆಗ ಆತನ ರಾಜ್ಯವಾದಂತಹ ಅಮರಾವತಿಗೆ ಬಂದು ಅಡಗಿ ಕುಳಿತುಕೊಳ್ತಾನೆ. ಇದನ್ನು ಕಂಡು ಆತನ ಪತ್ನಿ, ಸ್ವರ್ಗಾಧಿಪತಿ ಅಲ್ಲವೇ ದೇವೇಂದ್ರ, ಅವನಿಗೆ ಬಂದಂತಹ ಈ ಪರಿಸ್ಥಿತಿ ಕಂಡು ಅವಳಿಗೆ ತುಂಬ ಬೇಜಾರಾಗ್ತದೆ. ತುಂಬ ಬುದ್ಧಿವಂತೆ ಅವಳು. ಈ ರಾಕ್ಷಸ ಅಮರಾವತಿಯನ್ನು ಕೂಡ ದಿಗ್ಬಂಧನ ಮಾಡಬಹುದು ಅನ್ನುವಂತಹ ಒಂದು ಸೂಚನೆಯಿಂದ ತನ್ನ ಪತಿಯಾದಂತಹ ದೇವೇಂದ್ರನಿಗೆ ಹೇಳ್ತಾಳೆ, ನಾನು ನಿನಗೆ ಒಂದು ರಕ್ಷಾದಾರವನ್ನು ಕಟ್ತೇನೆ, ನೀನು ಮತ್ತೆ ಯುದ್ಧಕ್ಕೆ ಹೋಗು ಅಂತ ಅವನಿಗೆ ಒಂದು ಸಲಹೆಯನ್ನು ನೀಡ್ತಾಳೆ. ಸಲಹೆಯನ್ನು ನೀಡಿ ಆ ಶ್ರಾವಣದ ಹುಣ್ಣಿಮೆಯ ದಿನದಂದು ಪಾರ್ವತಿ ಪರಮೇಶ್ವರನನ್ನು ಪೂಜಿಸಿ ಲಕ್ಷ್ಮೀನಾರಾಯಣರನ್ನು ಭಜಿಸಿ ರಕ್ಷೆಯ ದಾರವನ್ನು ಆತನಿಗೆ ಕಟ್ತಾಳೆ. ಯುದ್ಧಕ್ಕೆ ಹೋದಂತಹ ದೇವೇಂದ್ರ ಜಯಶಾಲಿಯಾಗಿ ಬರ್ತಾನೆ, ತ್ರಿಲೋಕಾಧಿಪತಿಯಾಗಿ ಮೆರೀತಾನೆ. ಹೀಗೆ ದೇವೇಂದ್ರನಿಗೆ ಆ ಒಂದು ದಿನ ಶಚೀದೇವಿ ಕಟ್ಟಿದಂತಹ ಆ ರಕ್ಷಾಬಂಧನವೇ ನಾವೆಲ್ಲ ಇವತ್ತು ರಾಖಿ ಹಬ್ಬ ಅಂತ ಆಚರಣೆ ಮಾಡ್ತೇವೆ. ಇನ್ನು ರಾಮಾಯಣದಲ್ಲಿ ತಾಟಕ ಸಂಹಾರ ಅಂತ ಒಂದು ಕತೆ ಬರುತ್ತೆ. ವಿಶ್ವಾಮಿತ್ರರು ಯಜ್ಞ ಮಾಡುವಂಥ ಸಂದರ್ಭದಲ್ಲಿ ಈ ತಾಟಕದಿಂದ ಬಂದಂತಹ ಎಲ್ಲ ಸಮಸ್ಯೆಗಳನ್ನು ಹೊಡೆದೋಡಿಸೋ ಸಲುವಾಗಿ ರಾಮ ಲಕ್ಷ್ಮಣರಿಗೆ ರಕ್ಷೆಯ ದಾರವನ್ನು ಕಟ್ಟಿ ಅವರನ್ನೆಲ್ಲ ಕರ್ಕೊಂಡು ಬರ್ತಾರೆ. ರಾಮ ಲಕ್ಷ್ಮಣರು ಆ ತಾಟಕ ಸಂಹಾರವನ್ನು ಮಾಡಿ ಯಜ್ಞ ನಡೆಯುವಂತೆ ಮಾಡ್ತಾರೆ. ದೇಶದ ಸುಭಿಕ್ಷೆಗೂ ಕಾರಣವಾಗುತ್ತೆ. ಇನ್ನು ದ್ರೌಪದಿ ಕೃಷ್ಣನ ಕತೆ ನಮಗೆಲ್ಲರಿಗೂ ಚಿರಪರಿಚಿತವಾದಂಥ ಸೋದರತ್ವಕ್ಕೆ ಒಂದು ಅತ್ಯುತ್ತಮವಾದ ಉದಾಹರಣೆ ಅಂತ ಹೇಳ್ಬೋದು. ಯುದ್ಧದಲ್ಲಿ ಸುದರ್ಶನ ಚಕ್ರದಿಂದ ಶ್ರೀಕೃಷ್ಣನ ಕೈಗೆ ಗಾಯವಾಗುತ್ತೆ. ಆ ಗಾಯವನ್ನು ಕಂಡು ದ್ರೌಪದಿ ತನ್ನ ಸೀರೆಯ ಒಂದು ಅಂಚನ್ನು ಹರಿದು ಆ ಶ್ರೀಕೃಷ್ಣನ ಕೈಗೆ ಕಟ್ಟುತ್ತಾಳೆ. ಮತ್ತು ಇದರಿಂದ ಸಂತುಷ್ಟಗೊಂಡಂತಹ ಶ್ರೀಕೃಷ್ಣ, ನಿನಗೆ ಯಾವುದೇ ಕಾಲದಲ್ಲೂ ರಕ್ಷಣೆ ಬೇಕು ಅಂತಾದರೆ ನನ್ನನ್ನು ಕೂಗು ಅಂತ ಹೇಳ್ತಾನೆ. ಒಂದು ಸಂದರ್ಭದಲ್ಲಿ ಆಕೆಯ ರಕ್ಷಣೆಯನ್ನು ಮಾಡ್ತಾನೆ ಸಹ. ಇನ್ನೂ ಹಲವಾರು ಉದಾಹರಣೆಗಳಿವೆ, ಕಥೆಗಳು ಇವೆ ಪೌರಾಣಿಕದಲ್ಲಿ. ಇನ್ನು ಐತಿಹಾಸಿಕವಾಗಿ ಹೇಳಬೇಕು ಅಂದರೆ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸೋನು ಮತ್ತು ತಕ್ಷಶಿಲೆಯ ದೊರೆಯಾದಂತಹ ಪೋರಸ್ ಇವರು ಸೋದರತ್ವದ ಸಂಕೇತವಾಗಿ ರೋಕ್ಸೋನು ಪೋರಸ್ನಿಗೆ ರಕ್ಷಾಬಂಧನವನ್ನು ಕಟ್ಟುತ್ತಾಳೆ. ಅಲೆಕ್ಸಾಂಡರ್ನ ರಾಜ್ಯಾಧಿಪತ್ಯದ ಆಸೆಗೆ ಎಲ್ಲ ಕಡೆಗೂ ಯುದ್ಧವನ್ನು ಸಾರಿ ನಂತರ ಅಫ್ಘಾನಿಸ್ತಾನದ ಒಂದು ಭಾಗವಾದಂತಹ ಬ್ಯಾಕ್ಟಿಯಾದ
ಬ್ಯಾಕ್ಟಿಯಾಕ್ಕೆ ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿಯ ಯುವರಾಣಿಯಾದಂತಹ ರೋಕ್ಸೋನುವನ್ನು ಈತ ವಿವಾಹವಾಗಿ ಬರ್ತಾನೆ. ಅಲೆಕ್ಸಾಂಡರ್ ಮತ್ತು ಪೋರಸ್ ಇಬ್ಬರು ಬದ್ಧವಾದಂತಹ ಶತ್ರುಗಳು. ಆದರೂ ಸಹಿತ ಈ ರೋಕ್ಸೋನು ಹೋಗಿ ಆ ಪೋರಸ್ನ ಬಳಿ ಯುದ್ಧದಲ್ಲಿ ತನ್ನ ಪತಿ ಸೋತರೂ ಸಹ ನೀನು ಅವನಿಗೆ ಪ್ರಾಣ ಭಿಕ್ಷೆಯನ್ನು ನೀಡಬೇಕು ಅಂತ ಮನವಿ ಮಾಡಿಕೊಳ್ತಾಳೆ. ಯುದ್ಧವನ್ನು ಸಾರಿದಂತಹ ಅಲೆಕ್ಸಾಂಡರ್ ತಕ್ಷಶಿಲೆಗೂ ಯುದ್ಧಕ್ಕೆ ಬರ್ತಾನೆ, ಸೋಲ್ತಾನೆ. ಆದರೂ ಅವನ ಪ್ರಾಣ ಭಿಕ್ಷೆಯನ್ನು ತನ್ನ ತಂಗಿಯ ಮನವಿಗಾಗಿ ಪೋರಸ್ ನೀಡ್ತಾನೆ. ಇವು ನಮ್ಮ ರಕ್ಷಾಬಂಧನದ ಕೆಲವು ಐತಿಹಾಸಿಕ ಮತ್ತು ಪೌರಾಣಿಕವಾದಂತಹ ಕಥೆಗಳು. ಹೀಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇನ್ನೂ ಅನೇಕ ಹಿನ್ನೆಲೆಗಳನ್ನು ಹೊಂದಿರುವ ರಕ್ಷಾಬಂಧನದ ಕಥೆಗಳಿವೆ. ನಮ್ಮ ಹಿಂದೂ ಸಮಾಜದಲ್ಲಿ, ಹಿಂದೂ ಧರ್ಮದಲ್ಲಿ ಹಲವಾರು ವಿಶೇಷತೆಗಳನ್ನು ಹೊಂದಿರುವ ಜೀವನದ ಪದ್ಧತಿಗಳು ಕೂಡ ಇದೆ. ಅವುಗಳಲ್ಲಿ ಕೆಲವೊಂದು ಅಂದರೆ ದೇವಾಲಯ ಮತ್ತು ಐತಿಹಾಸಿಕ ಕ್ಷೇತ್ರಗಳಿಗೆ ವರ್ಷಕ್ಕೆ ಒಮ್ಮೆ ಆದರೂ ಕುಟುಂಬ ಸಮೇತವಾಗಿ ಭೇಟಿ ನೀಡಿ ಅಲ್ಲಿಯ ಒಂದು ವಿಶೇಷತೆಯನ್ನು, ಆ ಪುಣ್ಯಕ್ಷೇತ್ರದ ವಿಶೇಷತೆಯನ್ನು, ಐತಿಹಾಸಿಕ ಕಥೆಗಳನ್ನು, ಐತಿಹಾಸಿಕ ಕ್ಷೇತ್ರದ ಹಿನ್ನೆಲೆಯನ್ನು, ಇತಿಹಾಸವನ್ನು ತಿಳ್ಕೊಳ್ಳೋದು ಅದು ಕೂಡ ನಮ್ಮಲ್ಲಿ ಇದೆ. ಅಂದರೆ ಈಗ ದೇವಾಲಯಗಳನ್ನು ಎಲ್ಲೋ ಒಂದೊಂದು ಕಡೆ ಎಲ್ಲ ಬೇರೆ ಬೇರೆ ಧರ್ಮದವರಿಗೆ ಒಂದೋ ಎರಡೋ ದೇವರಾದರೆ, ನಾವು ಹಿಂದೂ ಧರ್ಮದವರು ಮೆಟ್ಟಿಗೂ ಹೆಜ್ಜೆಗೂ ಒಂದು ದೇವಾಲಯ ನಮ್ಮನ್ನು ಕಾಪಾಡೋಕ್ಕೆ ಹಲವಾರು ದೇವತೆಗಳು. ಹೀಗೆ ಎಲ್ಲೋ ಒಂದು ಕಡೆ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅಂತ ಆದರೆ ಏನೋ ಒಂದು ಸುಮ್ಮನೆ ಬಂದು ಕಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಏನೋ ಒಂದು ರೀತಿಯಾದಂತಹ ಶಕ್ತಿ ಇದ್ದೇ ಇರುತ್ತದೆ. ಅದಕ್ಕೋಸ್ಕರನೇ ಅಲ್ಲಿ ಒಂದು ದೇವಾಲಯವನ್ನು ಕಟ್ಟಿರ್ತಾರೆ. ಆದರೆ ನಾವು ಅದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮುಂದಿನ ಪೀಳಿಗೆಯವರಿಗೂ ನಾವು ಈ ಸಂಸ್ಕಾರವನ್ನು ಕೊಟ್ಟು ಹೀಗೆ ಮಾಡಿ ಅಂತ ಹೇಳೋದು ಅತ್ಯುತ್ತಮವಾಗಿರುತ್ತೆ ಅನಿಸುತ್ತೆ. ಇನ್ನು ವ್ರತಗಳ ಆಚರಣೆ, ತಿಂಗಳಿಗೋ 15 ದಿವಸಕ್ಕೋ ಒಮ್ಮೆ ವ್ರತಗಳನ್ನು ಆಚರಿಸೋದು. ಉದಾಹರಣೆಗೆ ನಾವೆಲ್ಲ ಮೊನ್ನೆ ಅಷ್ಟೇ ಈ ಕಳೆದ 2 ವಾರದಲ್ಲಿ ಶ್ರೀಮಠಕ್ಕೆ ಹೋಗಿ ಕುಂಕುಮಾರ್ಚನೆ ಸೇವೆಯನ್ನು ಸಲ್ಲಿಸಿ ಬಂದ್ವಿ ಅಲ್ವಾ. ಜೊತೆಗೆ ಪುರುಷರೆಲ್ಲ ಹೋಗಿ ಉಪನಿಷತ್ತನ್ನೆಲ್ಲ ಹೇಳಿ ಏನೋ ಒಂದು ಅವರದಾದಂಥ ಸೇವೆಯನ್ನು ಅವ್ರು ಸಲ್ಲಿಸಿ ಬಂದರು. ಹೀಗೆ ಅದು ಒಂದು ರೀತಿ ಅಂತಾದರೆ, ಇನ್ನು ನಾವು ಉಪವಾಸ ಕ್ರಮಗಳನ್ನು ಕೈಗೊಳ್ತೇವೆ. ಕೆಲವಷ್ಟು ಕಡೆಗೆ ಸಾಕಷ್ಟು ಉಪವಾಸ ಇರುವಂತಹ ಹಬ್ಬ ಹರಿದಿನಗಳು ತುಂಬಾ ಇವೆ. ಉಪವಾಸ ಇರೋದು ಅಂದರೆ ಇವಾಗಷ್ಟೇ ಏನೋ ಹೇಳ್ತಾರಲ್ಲ, ಒಂದು ಫಾಸ್ಟಿಂಗ್ ಅಂತ ಆಯಿತು. ಫಸ್ಟು ಸುಮ್ಮನೆ ಉಪವಾಸ ಅಂತಿದ್ದವರು ಏನೋ ಒಂದು ಸ್ವಲ್ಪ ತಿಂದ್ಕೊಂಡು ಇಡೀ ದಿನ ಖಾಲಿ ಹೊಟ್ಟೆಲಿ 8 ತಾಸೋ 10 ತಾಸೋ ಖಾಲಿ ಹೊಟ್ಟೆಲಿ ಇರ್ತಾಯಿದ್ರು. ಅದರ ನಂತರ ಫಲಹಾರ ಅಂತ ಬಂತು. ಅದರ ನಂತರ ಫಾಸ್ಟಿಂಗ್ ಅಂತ ಹೇಳಿ ಬಂತು. ಅಷ್ಟಾಗೋ ತನಕ ನಮಗೆಲ್ಲ ಒಂದು ಹಾಡು ನೆನಪಾಗ್ತದೆ ನೋಡಿ. ಆಚೆ ಮನೆಯ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಏನೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಲಕ್ಕಿ ಪಾಯಸ. ನೆನಪಿದ್ಯಾ ಎಲ್ಲರಿಗೂ ಈ ಹಾಡು? ಇವಾಗ ಏನಂದರೆ ಊಟಕ್ಕಿಂತ ಜಾಸ್ತಿ ತಿಂಡಿಯನ್ನು ತಿಂದು 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 ನಾವು ಉಪವಾಸವನ್ನು ಕೈಗೊಳ್ತೇವೆ. ಹೌದಾ ಅಲ್ವೋ? ಇದು ಉಪವಾಸ ಅಲ್ಲ. 8 ರಿಂದ 10 ತಾಸಾದರೂ ಆ ಒಂದು ಉಪವಾಸ ಅಂತ ಕೈಗೊಂಡ ಮೇಲೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಇದು ಅದರ ಪದ್ಧತಿ. ಆದರೆ ಇವಾಗ ಅದೇ ಫಾಸ್ಟಿಂಗ್ ಅಂತ ಆಗಿದೆ ಅಂತ ಹಾಗೆ. ಇನ್ನು ಅತಿಥಿ ಸತ್ಕಾರ, ನಮ್ಮೂರಿಗೆ ಮನೆಗೆ ಯಾರು ಬಂದರೂ ನಾವು ಅತಿಥಿ ಸತ್ಕಾರವನ್ನು ಮಾಡ್ತೇವೆ. ನಾನು ಸಹ ಇವಾಗ ಇಲ್ಲಿಗೆ ಬರ್ತೇನೆ ಅಂತ ಹೇಳಿದ ತಕ್ಷಣವೇ ಪಲ್ಲವಿ ಮತ್ತು ಪ್ರಸನ್ನಣ್ಣ ಎಲ್ಲ ನಮ್ಮನ್ನು ಕರೆದು ನನ್ನ ಪುಟ್ಟ ತಂಗಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆತಿಥ್ಯ ಸ್ವೀಕರಿಸಿ ಬಂದಾಗ ಆಯಿತು ನನಗೆ ಮೃಷ್ಟಾನ್ನ ಭೋಜನ. ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸದಿಂದ ಅವರು ಮನೆಯವರೆಲ್ಲ ನಮ್ಮನ್ನು ಕಂಡರು. ತುಂಬ ಅಂದರೆ ತುಂಬಾ ಸಂತೋಷ ಆಯಿತು. ಹೀಗೆ ಅತಿಥಿ ಸತ್ಕಾರ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿ ನಡ್ಕೊಂಡು ಬಂದಿರುವಂಥದ್ದು. ನಾವು ಹಿಂದೂಗಳು ನಾವು ಮಾಡುವಂತಹ ಎಲ್ಲ ಕೆಲಸಗಳಲ್ಲೂ ದೇವರನ್ನು ಕಾಣುತ್ತೇವೆ. ಕರ್ತವ್ಯನೇ ದೇವರು ಅಂತ ಹೇಳೋರು ನಾವು. ಸ್ನಾನಕ್ಕೋಗಲಿ, ಊಟಕ್ಕೋಗಲಿ, ಇನ್ನು ಊಟ ಮಾಡುವಾಗ ಅನ್ನಬ್ರಹ್ಮನಿಗೆ ಕೈ ಮುಗಿದು ಹೇಳ್ತೇವೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರೇ ಪ್ರಾಣವಲ್ಲವೇ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತ ಆ ತಾಯಿಯನ್ನು ಬೇಡ್ಕೊಂಡೇ ನಾವು ಊಟ ಮಾಡ್ತೇವೆ. ಅದಕ್ಕೆ ಹಿಂದೂ ಧರ್ಮ ಯಥೋ ಧರ್ಮ ತಥೋ ಜಯ ಅಂತ. ನಮ್ಮ ಧರ್ಮನೇ ಹಾಗೆ. ಇನ್ನು
ಈ ಹಿಂದೂ ಧರ್ಮದಲ್ಲಿ ನಾವು ಅಂದ್ಕೊಡ್ತೇವೆ, ನಾವು ಈ ಕೆಲಸಗಳು, ಈ ಕಾರ್ಯಗಳು ನಮ್ಮ ಹಿಂದೂ ಧರ್ಮದಲ್ಲಿದೆ ಅಂತ ತಿಳ್ಕೊಂಡು ನಾವು ಹಿಂದೂ ಧರ್ಮದ ಎಲ್ಲವನ್ನೂ ತಿಳ್ಕೊಂಡ್ಬಿಟ್ಟಿದ್ದೇವೆ. ಪುರಾತನ ಸಂಸ್ಕೃತಿಯಲ್ಲಿ ಬರೆದಿಟ್ಟಿರೋದನ್ನೆಲ್ಲ ತಿಳ್ಕೊಂಡಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನಿಜ ಏನು ಗೊತ್ತಾ? ನಾವು ಈಗ ತಿಳ್ಕೊಂಡಿರೋದು ಒಂದು ಸಾಸಿವೆಯ ಕಾಳಷ್ಟು. ಬಿತ್ತೆಲ್ಲ ಗಿಡ ಮನೆ ಮದ್ದೆಲ್ಲ ಹೇಳೋ ಥರನೇ ಪಾಶ್ಚಾತ್ಯ ಸಂಸ್ಕೃತಿಗಳು ನಮ್ಮನ್ನು ಸೆಳಿತವೆ ಕೆಲವೊಂದು ಸಲ. ಆದರೆ ನಮ್ಮ ಹಿಂದೂ ಧರ್ಮದ ಶಕ್ತಿ, ಆ ಪವಿತ್ರ ಗ್ರಂಥಗಳ ಶಕ್ತಿ, ಆ ವೇದಗಳ ಶಕ್ತಿ ಎಷ್ಟಿದೆ ಅಂತಾದರೆ ಕೆಲವೊಂದು ಪಾಶ್ಚಾತ್ಯದವರು ಸಹ ನಮ್ಮ ಧರ್ಮವನ್ನು ಗೌರವಿಸಿ ಅದನ್ನು ಪಾಲಿಸೋಕೆ ನೋಡ್ತಾರೆ. ಅದು ನಮ್ಮ ಹಿಂದೂ ಧರ್ಮ ಅಂದರೆ. ಇನ್ನು ಎಲ್ಲ ಆಚರಣೆಗಳು, ವೇದಶಾಸ್ತ್ರಗಳಲ್ಲಿ ಮಾಡಿರುವಂತಹ ಎಲ್ಲ ಆಚರಣೆಗಳು ಸಹ ಅದರದ್ದೇ ಆದಂತಹ ವಿಶಿಷ್ಟತೆಯನ್ನು ಹೊಂದಿದೆ. ಏಕಾದಶಿ ಉಪವಾಸ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆದರೆ ಅದಕ್ಕೆ ಒಂದು ವೈಜ್ಞಾನಿಕವಾದಂತಹ ಒಂದು ಪ್ರತೀತಿ ಕೂಡ ಇದೆ ಅಂತ ಎಲ್ಲೋ ವಾಟ್ಸಪ್ಪಲ್ಲೋ ಫೇಸ್ಬುಕ್ಕಲ್ಲೋ ನೋಡಿದ ನೆನಪು. ಒಬ್ಬ ವ್ಯಕ್ತಿ 10 ತಾಸು ಖಾಲಿ ಹೊಟ್ಟೆಯಲ್ಲಿದ್ದರೆ 90% ಆತನಿಗೆ ಬರುವಂತಹ ಕ್ಯಾನ್ಸರ್ನಿಂದ ಆತ ರಕ್ಷಿಸಿಕೊಳ್ಬಹುದು ಅಂತ. ಕ್ಯಾನ್ಸರ್ನ ಸೆಲ್ಗಳು ಕೂಡ ಆ ಹಸಿವೆಯಲ್ಲಿರುವಾಗ ಅದನ್ನು ಏನೂ ಇರೋದಿಲ್ಲಲ್ಲ ಹೊಟ್ಟೆಯಲ್ಲಿ, ಆವಾಗ ಡೈಜೆಷನ್ ಆಗುತ್ತೆ ಅಂತ ಎಲ್ಲೋ ಒಂದು ಕೇಳಿರೋದು. ಆದರೆ ನನಗದು ಹೀಗೆ ನಿಖರವಾಗಿ ಹೇಳುವಷ್ಟು ಮಟ್ಟಿಗೆ ತಿಳಿದಿಲ್ಲ. ಆದರೆ ಅಂಥ ಒಂದು ಕೆಲಸಗಳನ್ನು ನಾವು ಮಾಡ್ತೇವೆ. ಇದು ಹಿಂದೂ ಧರ್ಮ ಅಂದರೆ. ಇನ್ನು ಹಿಂದೂ ಗ್ರಂಥಗಳಲ್ಲಿ ಕುಟುಂಬ, ಸಹಬಾಳ್ವೆ, ಪ್ರೀತಿ, ಪರಸ್ಪರ ಪ್ರೀತಿ, ಸೋದರ ಬಾಂಧವ್ಯವನ್ನು ಸಾರುವಂತಹ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಸಾಲಿನಲ್ಲಿ ತುಂಬಾ ಇದೆ. ಅದರಲ್ಲಿ ಒಂದೇ ಒಂದು ಈ ರಾಮಾಯಣದ ಒಂದು ಸನ್ನಿವೇಶವನ್ನು ನಾನು ನಿಮ್ಮಗಳ ಮುಂದೆ ಹೇಳೋಕೆ ಇಷ್ಟಪಡ್ತೇನೆ. ಶ್ರೀರಾಮಚಂದ್ರ ವನವಾಸಕ್ಕೆ ಹೊರಟು ನಿಂತಹ ಒಂದು ಸಂದರ್ಭ. ಸಖ ಸಪ್ತಪದಿ ಭವ ಅಂತ 7 ಹೆಜ್ಜೆ ಜೊತೆಯಾಗಿ ನಡೆದಂಥ 7 ಹೆಜ್ಜೆಯ ಪ್ರತೀಕವಾಗಿ ಕಟ್ಟಿಸಿಕೊಂಡ 3 ಗಂಟೆಗೆ ಬದ್ಧಳಾಗಿ ಸೀತಾಮಾತೆ ಶ್ರೀರಾಮನ ಜೊತೆಗೆ ವನವಾಸಕ್ಕೆ ಹೋಗುವುದು ಸರಿ. ನೀನು ನನ್ನ ಗಂಡ, ನನ್ನ ಪತಿ, ನೀನೆಲ್ಲಿರ್ತೀಯೋ ಅದೇ ನನಗೆ ಅರಮನೆ, ನೀನು ಏನು ತಿಂತೀಯೋ ಅದೇ ನನಗೆ ಮೃಷ್ಟಾನ್ನ, ನಿನ್ನ ಜೊತೆಗಿರೋದೇ ನನಗೆ ಒಂದು ಖುಷಿಯಾದಂತಹ ಒಂದು ಕೆಲಸ ಅಂತ ಆಕೆ ಹೋಗುವುದರಲ್ಲಿ ಅರ್ಥ ಇದೆ. ಆದರೆ ಲಕ್ಷ್ಮಣ ಹೋಗುವಂತಹ ಅವಶ್ಯಕತೆ ಇತ್ತಾ? ಖಂಡಿತ ಇರಲಿಲ್ಲ. ಆದರೂ ನಾನು ನನ್ನ ಸಹೋದರನನ್ನು ನನ್ನ ಕೈಲಾದಷ್ಟು ಮಟ್ಟಿಗೆ ಆತನಿಗೆ ಸಹಾಯವನ್ನು ಮಾಡಬೇಕು, ಆತನ ರಕ್ಷಣೆಗಾಗಿ ತಾನು ಕೈ ಜೋಡಿಸ್ಬೇಕು ಅಂತ ಲಕ್ಷ್ಮಣ ಹೊರಟು ನಿಲ್ತಾನೆ. ಹೊರಟು ನಿಂತಹ ಸಂದರ್ಭದಲ್ಲಿ ಮಲಮಗನ ಜೊತೆಗೆ ಕಾಡಿಗೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೊಂಟಂತಹ ತನ್ನ ಮಗನಿಗೆ ಸುಮಿತ್ರೆ ಹೇಳ್ತಾಳೆ, ಮಗು, ಅದು ಅರಮನೆ ಅಲ್ಲ, ಅಲ್ಲಿ ಸುಖದ ವೈಭೋಗಗಳಿಲ್ಲ, ಮೃಷ್ಟಾನ್ನ ಭೋಜನಗಳಿಲ್ಲ, ನೀನು ಹೋಗಬೇಡ ಅಂತ ಒಂದು ಮಾತನ್ನು ಆ ತಾಯಿ ಹೇಳುವುದಿಲ್ಲ. ಬದಲಾಗಿ ಏನು ಹೇಳ್ತಾಳೆ? ರಾಮಂ ದಶರಥಂ ವಿದ್ಧಿ ಮಾ ವಿದ್ಧಿ ಜನಕಾತ್ಮಜ. ಎಂತಹ ಮಹತ್ವವಾದ ಸಾಲನ್ನು ಆ ತಾಯಿ ಹೇಳ್ತಾಳೆ ನೋಡಿ ಲಕ್ಷ್ಮಣನಿಗೆ. ಮಗು, ಅಲ್ಲಿ ನೀ ಹೋಗ್ತೀಯಲ್ಲ ಆ ಕಾಡಿನಲ್ಲಿ ನಾನು ನಿನ್ನ ತಂದೆ ಆದಂಥ ದಶರಥ ಇಬ್ಬರು ಇರುವುದಿಲ್ಲ. ನಿನಗೇನಾದರೂ ನಮ್ಮ ನೆನಪಾದಲ್ಲಿ ನೀನು ಶ್ರೀರಾಮಚಂದ್ರನಾದಂತಹ ನಿನ್ನ ಅಣ್ಣನನ್ನು ನಿನ್ನ ತಂದೆ ದಶರಥ ಎಂದು ಭಾವಿಸು, ಸೀತಾಮಾತೆಯನ್ನೇ ನಿನ್ನ ತಾಯಿ ಎಂದು ಭಾವಿಸು ಅಂತ ಒಂದು ಮಹತ್ವಪೂರ್ಣವಾದ ಮಾತನ್ನು ಕಾಡಿಗೆ ಹೊರಟು ನಿಂತಹ ತನ್ನ ಮಗನಿಗೆ ಹೇಳ್ತಾಳೆ. ಇಂತಹ ಸಂಸ್ಕಾರಗಳು, ಸಂದೇಶಗಳು ಅಣ್ಣ ತಮ್ಮಂದಿರ ಬಾಂಧವ್ಯವನ್ನು ಹೆಚ್ಚಿಸಿ ಕೂಡು ಕುಟುಂಬದಲ್ಲಿ ಬದುಕುವಂತೆ ಮಕ್ಕಳನ್ನು ಪ್ರೋತ್ಸಾಹಿಸುತ್ತದೆ. ಇವೆಲ್ಲವೂ ಒಂದು ಅವಿಭಕ್ತ ಕುಟುಂಬದ ಒಂದು ಸಂದೇಶವನ್ನು ಸಾರುವಂತಹ ಕಥೆಗಳು. ಇನ್ನು ಅವಿಭಕ್ತ ಕುಟುಂಬದಲ್ಲಿ ಈಗಿನ ಈ ಇದರಲ್ಲಿ ಎಲ್ಲೋ 1-2 ಬೆರಳೆಣಿಕೆಯಷ್ಟು ಕಾಣಬಹುದು ನಾವು ಅವಿಭಕ್ತ ಕುಟುಂಬವನ್ನು. ವೈಯಕ್ತಿಕ ಕಾರಣವೋ ಏನೋ ತಿಳಿಯೋದು, ಎಲ್ಲ ವಿಭಕ್ತ ಕುಟುಂಬಗಳೇ ಜಾಸ್ತಿ ಆಗಿದೆ. ಆ ಒಂದು ಸ್ಥಳದಲ್ಲಿ ನಾವು ಏನೂ ಒಂದು ಅಡೆತಡೆ ಇಲ್ಲದೆ ನಮ್ಮ ಮನಸ್ಸಿಗೆ ಬಂದಷ್ಟು ಪ್ರೀತಿ, ನಮ್ಮ ಮನಸ್ಸಿಗೆ ಬಂದಷ್ಟು ಗೌರವ, ನಮ್ಮ ಮನಸ್ಸಿಗೆ ಬಂದಷ್ಟು ಖುಷಿಯಾಗಿ ಇರುವಂತಹ ಒಂದೇ ಒಂದು ಜಾಗ ಅಂದರೆ ಅದು ನಾವು ಪ್ರೀತಿಸುವಂತಹ ಸುಂದರವಾದ ಕುಟುಂಬ. ಅವಿಭಕ್ತ ಕುಟುಂಬ ಅಂದರೆ ಹೇಗೆ ಅಂದರೆ ಅದು ಒಂದು ವಿಭಿನ್ನವಾದಂತಹ ಭಾವನೆ, ಹೆಚ್ಚೆಚ್ಚು ಗೌರವ, ಹೆಚ್ಚೆಚ್ಚು ಪ್ರೀತಿ, ಈ ಹಿರಿಯರಲ್ಲಿ ಗೌರವಿಸೋದು, ಮತ್ತು ಸೋದರತ್ವ ಅನ್ನುವ
ಅಷ್ಟೇ ಅಣ್ಣ ತಮ್ಮ ಅಕ್ಕ ತಂಗಿ 4-6 ಜನ, ಒಬ್ಬರೋ ಇಬ್ಬರೋ ಏನಿರೋದಿಲ್ಲ, 4-6 ಜನ ಇರ್ತಾರೆ. ಅವರನ್ನು ಕಾಳಜಿ ಇವರು ಮಾಡ್ತಾರೆ, ಇವ್ರ ಕಾಳಜಿ ಅವ್ರು ಮಾಡ್ತಾರೆ. ಹೀಗೆ ಒಬ್ರನ್ನೊಬ್ರು ಕಾಳಜಿ ಮಾಡಿಕೊಂಡು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಪರಸ್ಪರ ಪ್ರೀತಿ ಪ್ರೇಮದಿಂದ ಬದುಕ್ತಾರೆ. ರಕ್ಷಾ ದಾರವನ್ನು ಮನಸ್ಸಿನಿಂದ ಮನಸ್ಸಿಗೆ ಕಟ್ಕೊಂಡು ರಕ್ಷಾ ಬಂಧನವನ್ನು ಕಟ್ಕೊಂಡು ಬಾಳುವಂತಹ ಒಂದು ಜಾಗ ಅವಿಭಕ್ತ ಕುಟುಂಬ. ಆದರೆ ಸದ್ಯನ ಕಾಲದಲ್ಲಿ ಅದು ಏಕ ಕಣ್ಮರೆ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಹೆಚ್ಚಾಗಿ ಅದೇ ಅಂದರೆ ಖಾಸಗಿ ಏನೋ ಒಂದು ಕಾರಣಗಳಿರಬಹುದು. ಹಾಗಾಗಿ ನಾವು ಅದನ್ನಾದರೆ ನಮ್ಮ ಮಕ್ಕಳಿಗೆ ಹೇಳೋದು, ತಿಳಿಸೋದು, ಅದರ ಬಗ್ಗೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡೋದು ನಮ್ಮ ಆದ್ಯ ಕರ್ತವ್ಯ. ಇನ್ನು 78ನೇ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲ ಅದ್ಧೂರಿಯಾಗಿ ಆಚರಿಸಿದ್ದೇವೆ. 78ನೇ ಸ್ವಾತಂತ್ರ್ಯೋತ್ಸವದಂದು ನಮ್ಮದು ಇದು ಪಿತೃ ಪ್ರಧಾನವಾದಂತಹ ಸಮಾಜ, ಪುರುಷ ಪ್ರಧಾನವಾದಂತಹ ಸಮಾಜ. ಸುಂದರವಾದ ಚಿತ್ರವನ್ನು ಇಟ್ಟು ಹೂಗಂಧಗಳಿಂದ ಪೂಜಿಸಿದ್ದೇವೆ. ಏನನ್ನ? ಭಾರತ ಮಾತೆಯನ್ನು. ಒಂದು ಸ್ತ್ರೀಯ ಚಿತ್ರಕ್ಕೆ ಸುಂದರವಾದ ಸ್ತ್ರೀಯ ಚಿತ್ರವನ್ನು ಬರೆದು ಆಕೆಗೆ ಪೂಜೆಯನ್ನು ಸಲ್ಲಿಸಿದ್ದೇವೆ. ಗಂಗೆ ಚ ಯಮುನೆ ಚೇವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸ್ನಾನಕ್ಕೆ ಹೋದಾಗ ಹೇಳ್ತೇವೆ ನಾವು, ತೀರ್ಥ ಸ್ನಾನದ ಪುಣ್ಯದ ಫಲ ನಮಗೆ ಬರಲಿ ಅಂತ ಹೇಳಿ. ನೋಡಿ ನಮ್ಮ ಹಿಂದೂ ಸಮಾಜದಲ್ಲಿ ಯಾವ ರೀತಿ ಒಂದು ಇದಿದೆ ಅಂತ. ನಾವು ನದಿಗಳನ್ನು ಸಹ ಸ್ತ್ರೀಯರ ಹೆಸರಿನಿಂದ ಕರೆದು ಪೂಜಿಸುತ್ತೇವೆ. ಸ್ತ್ರೀಯರು ಪೂಜನೀಯ ಅಂತ ಇದರಿಂದನೇ ಗೊತ್ತಾಗ್ತದೆ. ಯಾವುದಾದ್ರೂ ಒಂದು ಕಡೆ ಒಬ್ಬ ಪುರುಷ ಬಂದು ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಒಬ್ಬರ ಪುರುಷರು ಉಕ್ತಿ ಮಾಡಿದ್ದಾರೆ ಅಂತಾದರೆ ಅದು ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಹಿಂದೂ ಸಮಾಜದಲ್ಲಿ ಮಾತ್ರ. ಹಾಗೆ ಯಾವಾಗಲೂ ಅಷ್ಟೇ ಪ್ರಕೃತಿ ಮತ್ತು ಪುರುಷ ಇರುವಾಗಲೇ ಒಂದು ಶಕ್ತಿ. ನಾವು ಒಬ್ಬರೇ ಹೋಗಿ ಸಂಘಟನೆ ಏನೋ ಒಂದು ಮಾಡ್ತೇವೆ, ಖಂಡಿತ ಸಾಧ್ಯ ಇಲ್ಲ. ನಮಗೆ ಪುರುಷರ ಸಹಾಯ ಸಹಕಾರ ಬೇಕೇ ಬೇಕು. ಪುರುಷರಿಗೂ ಅಷ್ಟೇ ನಾನೊಬ್ಬನೇ ಹೋಗಿ ಮಾಡ್ತೇನೆ, ಹೇಗೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಪುರುಷರಿಗೂ ನಮ್ಮ ಸಹಾಯ ಸಹಕಾರ ಅನ್ನುವಂಥದ್ದು ಬೇಕೇ ಬೇಕು. ಅವರು ಎರಡು, ಒಂದು ಆ ಕಡೆ ಇದ್ದರೆ ಒಂದು ಈ ಕಡೆ ಇರಲಿಕ್ಕೆ ಬೇಕು. ಇನ್ನು ನಾವು ನಮ್ಮ ಸಂಸಾರದಲ್ಲೂ ನಾವೆಲ್ಲ ಕುಟುಂಬಸ್ಥರು ಕಾಣಿಸ್ತಾ ಇದೆ. ನಾವು ಮನೆಯ ಒಳಗಿನ ಜವಾಬ್ದಾರಿಯನ್ನು ಹೊತ್ತರೆ ಗಂಡಸು ಹೊರಗಿನ ಜವಾಬ್ದಾರಿಯನ್ನು ಹೊರ್ತಾರೆ. ನಾವು ಮನೆ ಮಕ್ಕಳು ನಾವು ಎಲ್ಲ ಕೃಷಿಕರಲ್ವೇ, ಗದ್ದೆ ತೋಟ ಇರ್ತದೆ, ಆಳು ಕಾಳುಗಳು ಇರ್ತಾರೆ. ಅವರ ಲಕ್ಷ್ಯವನ್ನು ನಾವು ಕೊಟ್ಟರೆ ಪುರುಷರು ಹೊರಗೆ ಹೋಗಿ ಏನೋ ಒಂದು ಅವರದಾದಂತಹ ಕೆಲಸವನ್ನು ಅವರು ಮಾಡಿ ಬರ್ತಾರೆ. ಮಕ್ಕಳು ಬಂದು ಅವರ ಸ್ಕೂಲಿಂದ ಬರ್ತಾರೆ, ಶಾಲೆಯಿಂದ ಬಂದ ತಕ್ಷಣ ಅವರ ದಿನಚರಿಗಳನ್ನು ನೋಡ್ತೇವೆ. ಇನ್ನು ಸಮಾಜಕ್ಕೆ ಹೊರಗೆ ಹೋಗುವ ಗಂಡಸರಿಗೆ ಅವರಿಗೆ ಏನಂತ ಹೆಣ್ಮಕ್ಳಿಗೆ ನಾನು ಮನೇಲಿರೋಳು, ನನಗೇನಪ್ಪ ಹೆಂಗೂ ಇದ್ರೂ ನಡೆಯುತ್ತೆ. ಅದು ನನ್ನ ಗಂಡ ಹಂಗಲ್ಲ, 4 ಜನರ ಮುಂದೆ ಹೋಗಿ ನಿಲ್ಲೋನು, ಅವನ ಬಟ್ಟೆ ಸ್ವಚ್ಛವಾಗಿರಲಿ, ಅವನ ಬಟ್ಟೆಗೆ ಇಸ್ತ್ರಿ ಇರಲಿ ಅಂದ್ಬಿಟ್ಟು ನಾವೇನು ಮಾಡ್ತೇವೆ, ನಮ್ಮನ್ನೆಲ್ಲ ಬದಿಗೆ ಒತ್ತಿಟ್ರು ಸರಿ ಅವ್ರಿಗೆ ಮಾಡಿಕೊಡ್ತೇವೆ. ಇನ್ನು ಮಕ್ಕಳು ಅಷ್ಟೇ, ಮಕ್ಕಳಿಗರು ಅಷ್ಟೇ, ನಾನು ಮನೇಲಿರೋಳು, ಬೆಳಿಗ್ಗೆ ಇನ್ನೂ 10 ಗಂಟೆ ನಂತರ ತಲೆ ಬಾಚ್ಕೊಂಡ್ರು ನಡೆಯುತ್ತೆ. ಮಗಳು ಪಾಪ ಸ್ಕೂಲಿಗೆ ಹೋಗೋಳು, ಅವಳಿಗೆ ಮಾಡಿಕೊಡ್ಬೇಕು, ಅವಳಿಗೆ ಊಟ ತಿಂಡ ವ್ಯವಸ್ಥೆ ಮಾಡಬೇಕು, ಅವ್ರ ಬಗ್ಗೆನೇ ಇರುತ್ತೆ. ಇನ್ನು ಮಧ್ಯಾಹ್ನ ಆದರೂ ಅಷ್ಟೇ, ವಯಸ್ಸಾದವರಿದ್ದಾರೆ ಅತ್ತೆ ಮಾವ, ಪಾಪ ಅವ್ರಿಗೆ ಹಸು ಆಗುತ್ತೆ, ಅವ್ರಿಗೆ ಮೊದಲು ಅಡುಗೆ ಊಟ ಬಡಿಸ್ಬಿಡೋಣ, ಆಮೇಲೆ ಊಟ ಮಾಡಿದ್ರು ನಡೆಯುತ್ತೆ, ಅವ್ರಿಗೆ ಮೊದಲು ಬಡಿಸ್ತೀವಿ. ಹೀಗೆ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಕುಟುಂಬದ ಅವರ ಒಂದು ಜವಾಬ್ದಾರಿಯನ್ನು ಹೊತ್ತು ನಡಿತೇವಲ್ಲ, ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೂ ಸಹ ಹೇಳಿಕೊಡ್ಬೇಕಾಗ್ತದೆ. ಇನ್ನು ಮಹಿಳಾ ಸಬಲೀಕರಣ ಅಂದರೆ ಏನು? ಭೌತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಲವನ್ನು ಹೆಚ್ಚಿಸುವುದಕ್ಕೆ, ಮಹಿಳೆಯರ ಬಲವನ್ನು ಹೆಚ್ಚಿಸುವುದಕ್ಕೆ ಮಹಿಳಾ ಸಬಲೀಕರಣ ಅಂತ ಹೇಳ್ತಾರೆ. 26 ವರ್ಷಗಳು ಎಲ್ಲರಿಗೂ ನಮಗೆ ಗೊತ್ತು, ಮೆಡಿಕಲಿಗೆ ಸೀಟ್ ಸಿಕ್ಕೋದು ಎಷ್ಟು ಕಷ್ಟ ಅಂತ. ನೀಟ್ ಎಕ್ಸಾಮ್ ಹೋಗೋ ಮುಂಚೆನೇ ಎಲ್ಲರಿಗೂ ಮನೆಯಲ್ಲಿ ಡವ ನನ್ನ ಮಗಳ ಆಸೆ ಪಟ್ಟಿದ್ದಾಳೆ, ಹೋಗ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಹಾಗೆ ಒಂದು ಪರೀಕ್ಷೆಯನ್ನು ಬರೆದು 26 ವರ್ಷಗಳ ಕಾಲ ಚೆನ್ನಾಗಿ ಓದಿ ಒಂದು ಡಾಕ್ಟರ್ ಡಿಗ್ರಿಯನ್ನು ಪಡ್ಕೊಂಡು ತನ್ನ ಎಲ್ಲ ಓದುಗಳನ್ನು ಮುಗಿಸಿ ನಾನಿನ್ನೇನು ಜನಸೇವೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ಮಗಳು ಕನಸ್ಕೊಂಡ್ರೆ, ನನ್ನ ಮಗಳು ಡಾಕ್ಟ್ರಾಗಿ ವೈದ್ಯೆಯಾಗಿ 4 ಜನರ ಸೇವೆಯನ್ನು ಮಾಡ್ತಾಳೆ, ಅವರಿಗೆ ಒಂದು ಆರೋಗ್ಯ ಭಿಕ್ಷೆಯನ್ನು ನೀಡ್ತಾಳೆ, ಅವರ ಒಂದು ಕಷ್ಟಕ್ಕೆ ಆಗ್ತಾಳೆ ಅಂತ ತಂದೆ ತಾಯಿಗಳು ನೆನೆಸ್ಕೊಂಡಿರ್ತಾರೆ. ಹೀಗೆ ಒಂದು ಹೆಣ್ಮಗಳು ಶ್ವೇತವರ್ಣದ ಕೋಟನ್ನು ಧರಿಸಿ, ಶಾಂತಿಯ ಸಂಕೇತ, ಕರ್ತವ್ಯಕ್ಕೆ ಅಂತ ಬಂದರೆ
ಯಾರೋ ಒಬ್ಬರು ನೀಚರು ಬಂದು ಆಕೆಯನ್ನು ಕರ್ತವ್ಯದಲ್ಲಿರುವಂತಹ ವೈದ್ಯೆಯನ್ನು ಅತ್ಯಂತ ಅಮಾನವೀಯ ರೀತಿಯಲ್ಲಿ ಕೊಂದದ್ದು ಪಶ್ಚಿಮ ಬಂಗಾಳದ ಒಂದು ವೈದ್ಯೆಯ ಕೊಲೆ ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಮಹಿಳೆಯ ಸ್ಥಿತಿ ಈ ಮಟ್ಟಕ್ಕೆ ಹೇಗೆ ಬಂತಂದು ತಿಳಿಯೋದು ನಾವು ತುಂಬ ಹಿಂದೆ ಹೋಗಬೇಕಾದಿತ್ತು. ಅಂದರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಆ ಥರ ಏನಿಲ್ಲ, ಇರಲಿಲ್ಲ. ಹಿಂದಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ, ವೇದಗಳ ಕಾಲದಲ್ಲಿ ಆಕೆಗೆ ಸಮಾನತೆ ಇತ್ತು, ಆಕೆಗೆ ಒಂದು ಬಲ ಅಂತ ಇತ್ತು, ಸ್ವಾತಂತ್ರ್ಯ, ಸಮಾನತೆ, ಶಿಕ್ಷಣ ಎಲ್ಲವೂ ಇತ್ತು. ತದನಂತರದ ಕಾಲದ ವೇದದಲ್ಲಿ ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಇಂತಹ ಕೆಲವೊಂದು ಕೀಳರಿಮೆಯನ್ನು ಹುಟ್ಟಿಸುವಂತಹ ಕೆಲವು ಪದ್ಧತಿಗಳು ಪ್ರಾರಂಭವಾಯಿತು. ಹಾಗೆ ಅದರ ನಂತರ ಇದನ್ನೆಲ್ಲ ತೊಳಿಬೇಕು ಅಂತ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೈಗೊಳ್ತು. ಆದರೆ ಯೋಜನೆಗಳು ಸ್ವಲ್ಪವಾಗಿ ಸಬಲೀಕರಣಗೊಳಿಸಬಹುದೇನೋ, ಸಂಪೂರ್ಣವಾಗಿ ಸಬಲೀಕರಣಗೊಳಿಸೋದು ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಈಗ ಅವರ ಮನಸ್ಥಿತಿಯನ್ನು ಬದಲಾಗೊಳಿಸಬೇಕು. ನಾವೆಲ್ಲ ಮಕ್ಕಳು ಮರಿ ಹತ್ರ ಸ್ತ್ರೀಯರನ್ನು ಗೌರವಿಸುವಂತಹ ಒಂದು ಅವರಿಗೆ ಆ ಮನಸ್ಥಿತಿಯನ್ನು ನಾವು ಕೊಡಬೇಕು. ನೀನು ಒಬ್ಬರನ್ನೊಬ್ಬರು ಗೌರವಿಸಿ ಬದುಕಬೇಕು ಅಂತ ಹೇಳ್ಕೊಡ್ಬೇಕು. ಹಾಗಂತ ಸ್ವತಂತ್ರ ಇದೆ ಅಂತ ಹೇಳಿ ಹೆಣ್ಣು ಮಕ್ಕಳು ಬೇಕಾಬಿಟ್ಟು ನಡ್ಕೊಳ್ಬೇಕು ಅಂತಲ್ಲ. 6 ಗಂಟೆ ನಂತರ ಹೊರಗಡೆ ಹೋದಂತಹ ಹೆಣ್ಮಗಳು ಮನೆಯೊಳಗೆ ಬರಲಿಲ್ಲ ಅಂದರೆ ನಗರ ಪ್ರದೇಶಗಳಲ್ಲಿ ಮನೆಯಲ್ಲಿರುವಂತಹ ತಂದೆ ತಾಯಿಗೆ ಮನಸ್ಸಿನಲ್ಲಿ ಏನೋ ಒಂಥರ ಆತಂಕ. ಇಂಥ ಪರಿಸ್ಥಿತಿ ಹೇಗೆ ಬಂತು? ಒಬ್ಬರಿಂದ ಒಬ್ಬರು ಗೌರವಿಸುವಂತಹ ಒಂದು ಆ ಪ್ರಕ್ರಿಯೆಯನ್ನು ನಾವು ನಮ್ಮ ಮಕ್ಕಳಿಗೆ ಚಿಕ್ಕಂದಿನಲ್ಲಿರುವಾಗೆ ಕಾಣಿಸ್ಬೋದು. ಶಕ್ತಿ ಅಂದರೆ ಎಷ್ಟಿರುತ್ತೆ ಅಂತ ಎಷ್ಟೋ ರಾಕ್ಷಸರನ್ನು ಈ ದೇವತೆಗಳು ಸಂಹಾರ ಮಾಡಿದಂಥ ಕಥೆಯನ್ನು ನಾವು ಕೇಳಿದ್ದೇವೆ. ಹಾಗಂತೇಳಿ ಚಿಕ್ಕ ಪುಟ್ಟ ವಿಷಯಕ್ಕೂ ಕಾಳಿಯಾಗೋಕೆ ಹೋದರೆ ಅದಕ್ಕೆ ಶಕ್ತಿ ಇರೋದಿಲ್ಲ. ಆಮೇಲೆ ಅಷ್ಟೇ ಶಕ್ತಿ ಇರೋದು. ಹಾಗಲ್ಲ, ಆ ರೀತಿಯಲ್ಲ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ, ಅಂದರೆ ನಮ್ಮನ್ನು ಗೌರವಿಸ್ತಾರೆ ಅಂತ ಬೇಕಾಬಿಟ್ಟು ನಡ್ಕೊಳ್ಬೇಕು ಅಂತ ಅಲ್ಲ. ಒಂದು ಮಿತಿಯಿಂದ ಎಲ್ಲರೂ ಗೌರವಿಸುವಂತಹದ್ದು ಇರಬೇಕು. ಹಾಗಂತ ಪುರುಷರು ಮಾಡುವ ಎಲ್ಲ ಕೆಲಸವನ್ನು ಮಾಡಿದ್ರಷ್ಟೇ ಸ್ತ್ರೀ ಸಬಲಳು ಅಂತ ಅಲ್ಲ. ವಿಭಾಗಗಳು ಬೇರೆ ಬೇರೆ. ಈಗ ಶೈಕ್ಷಣಿಕ ಅವರು ಅಂದರೆ ಅಷ್ಟೊಂದು ಶಕ್ತಿ ತಾಕತ್ತು ಹೆಣ್ಮಕ್ಳಿಗೆ ಇರೋಕ್ಕೆ ಸಾಧ್ಯವಿಲ್ಲ, ಗಂಡು ಮಕ್ಕಳಷ್ಟು. ಹಾಗಾಗಿ ಆ ವಿಷಯದಲ್ಲಿ ನಿಜವಾಗ್ಲೂ ಅವಳಿಂದ ಆಗೋದಿಲ್ಲ. ಬದಲಾಗಿ ಈ ಶಿಕ್ಷಣ ಹೇಳುವಂಥದ್ದು, ಈ ಸಮಾನತೆ ಅನ್ನುವಂಥದ್ದು, ವಿಭಾಗಗಳು ಬೇರೆ ಬೇರೆ. ಕೆಲವೊಂದಷ್ಟು ಹೆಣ್ಮಕ್ಳು ಮಾಡೋದನ್ನು ಗಂಡು ಮಕ್ಳ ಹತ್ರನೂ ಮಾಡೋಕ್ಕಾಗೋದಿಲ್ಲ, ಗಂಡು ಮಕ್ಕಳು ಮಾಡೋದನ್ನು ಹೆಣ್ಮಕ್ಳ ಹತ್ರನೂ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಆಯಾ ವಿಭಾಗದಲ್ಲಿ ಅವರು ಸಾಧನೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟು ಅವರನ್ನು ಪ್ರೋತ್ಸಾಹಿಸಬೇಕು ಅಂತ. ಹೀಗೆ ನಾವು ರಕ್ಷಾಬಂಧನವನ್ನು ಕೈಗೆ ಕಟ್ಟಿಕೊಳ್ಳುವುದರ ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಮತ್ತು ಎಲ್ಲರಿಗೂ ಕೂಡ ಅವರ ಆ ಮನಸ್ಥಿತಿಗೆ ನಾವು ರಕ್ಷಾಬಂಧನವನ್ನು ಕಟ್ಟಿಕೊಳ್ಳಬೇಕು. ಒಬ್ಬರನ್ನು ರಕ್ಷಣೆ ಮಾಡುವಂತಹ ರಕ್ಷಾಬಂಧನವನ್ನು ಕಟ್ಟಿಕೊಳ್ಳಬೇಕು. ಇಲ್ಲ ಅಂತಂದರೆ ಸಬಲೀಕರಣ ಅನ್ನೋದು ನಿಜವಾಗಿಯೂ ಅದೊಂದು ಕಷ್ಟದ ಮರೀಚಿಕೆಯ ಕನಸಾಗಿ ಹೋದಿತ್ತು. ಈಗ ಒಂದೊಂದು ಕಥೆಯನ್ನು ಕೇಳಿದ್ರೆ ಮನಸ್ಸಿಗೆ ಹಾಗೆ ಭಾಸವಾಗ್ತಾ ಉಂಟು. ಇನ್ನು ಈ ಧರ್ಮ ಗ್ರಂಥಗಳು ಅಂತ ಏನಿರುತ್ತೆ, ಭಗವದ್ಗೀತೆ, ರಾಮಾಯಣ, ಮಹಾಭಾರತ, ಇಂಥವುಗಳನ್ನೆಲ್ಲ ನಮ್ಮ ಮಕ್ಕಳಿಗೆ ಪ್ರತಿದಿನದ ಎಲ್ಲೋ 1 ಗಂಟೆನೋ 2 ಗಂಟೆನೋ ಆ ಮಕ್ಕಳ ಜೊತೆ ಕೂತ್ಕೊಂಡು ಮಾತಾಡಿ ಅದರಲ್ಲಿರುವಂತಹ ಒಂದು ರೀತಿ ನೀತಿ, ಸಮಾಜವನ್ನು ಎಚ್ಚರಿಸುವಂತಹ ಎಷ್ಟೋ ಒಂದು ಕಥೆಗಳಿರುತ್ತವಲ್ಲ, ಅವ್ರ ಮನಸ್ಸಿಗೆ ಮುಟ್ಟುವಂತೆ ಹೇಳೋದು ನಿಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ. ಅದೇ ರೀತಿ ಈಗ ಹಮ್ಮಿಕೊಂಡಿರುವಂತಹ ಇಂತಹ ಕೆಲಸಗಳು, ಇಂತಹ ಒಂದು ಕಾರ್ಯಕ್ರಮಗಳು, ಅರಿಶಿನ ಕುಂಕುಮ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈ ಭಗವದ್ಗೀತಾ ಅಭಿಯಾನದಂತಹ ಒಂದು ಅದ್ಭುತವಾದಂತಹ ಒಂದು ಕ್ರಾಂತಿಯನ್ನೇ ಹುಟ್ಟಿಸ್ಬಿಡ್ತು ನಮ್ಮ ಭಗವದ್ಗೀತಾ ಅಭಿಯಾನ. ಎಲ್ಲರ ಮನೆಯಲ್ಲೂ ಪ್ರತಿದಿನವೂ ಪಠಣವೇ. ಆ ಥರ ಅಷ್ಟೊಂದು ಅಂದರೆ ಎಷ್ಟು ನಮ್ಮಿಂದ ಆಗುತ್ತೋ ಅಷ್ಟು ಆ ಸಮಾಜವನ್ನು ಅಷ್ಟರ ಮಟ್ಟಿಗೆ ಒಂದು ಸ್ವಚ್ಛವಾಗಿಡುವಂತಹ ಒಂದು ಕಾರ್ಯ, ಮನಸ್ಥಿತಿಗಳನ್ನು ಸ್ವಚ್ಛವಾಗಿಡುವಂತಹ ಕಾರ್ಯವನ್ನು ಮಾಡಿ ಆ ಥರ ಮಾಡ್ತೇವೆ ಅನ್ನುವಂತಹ ರಕ್ಷಾಬಂಧನವನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕಟ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದೀರಿ. ತುಂಬ ಸಂತೋಷ. ಜೊತೆಗೆ ಇಷ್ಟೊಂದು ಒಂದು ಅವಕಾಶ, ಇದು ನನ್ನ ಚೊಚ್ಚಲ ಪ್ರಯತ್ನ ಅಂತಲೇ ಹೇಳ್ಬೋದು. ಸತೀಶ್ ಅಣ್ಣನವರು ತುಂಬ ಆತ್ಮೀಯವಾಗಿ ನನ್ನನ್ನು ಕರೆದ್ರು. ತುಂಬ ಖುಷಿಯಾಯಿತು ಇಲ್ಲಿ ಬಂದು. ಈಗ ಜನನು ಕೇಳ್ತಾ ಇದ್ದೀರಿ ತುಂಬ ಖುಷಿಯಿಂದ. ಏನಾದರೂ ಒಂದು ಸ್ವಲ್ಪ ಒಪ್ಪುಗಳಿದ್ದಲ್ಲಿ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾ, ಎಲ್ಲರೂ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕವಾದಂತಹ ಶುಭಾಶಯಗಳು.